ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮತ್ತೆ ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಮಟನ್ ಪೆಪ್ಪರ್ ಫ್ರೈ ಮಾಡೋಣ. ಇದು ಮಾಡೋ ಮುಂಚೆ ಮೊದಲು ನಾವು ತಂದಿರುವ ಮಟನನ್ನು ಚೆನ್ನಾಗಿ ತೊಳೆದು ನೀರು ಬಸಿಯಲು ಬಿಡೋಣ. ಅದರ ನೀರು ಹೋದರೆ ನಮಗೆ ತುಂಬ ಸುಲಭ ಆಗುತ್ತೆ. ಮೊದಲಿಗೆ 2 ಬೆಳ್ಳುಳ್ಳಿ ಮತ್ತು 1 ತುಂಡು ಶುಂಠಿಯನ್ನು ಹಾಕಿ ಚೆನ್ನಾಗಿ ಜಜ್ಜಿ ಇಟ್ಟುಕೊಳ್ಳೋಣ. 3 ದೊಡ್ಡ ದೊಡ್ಡ ಈರುಳ್ಳಿಯನ್ನು ತೆಗೆದುಕೊಂಡು ಚೆನ್ನಾಗಿ ಕಟ್ ಮಾಡಿ ಇಟ್ಕೊಳ್ಳೋಣ. ಈಗ ನಾವು ಅಡುಗೆ ಮಾಡಲು ಖಾಲಿ ಕಟ್ ಮಾಡಿಕೊಂಡಿರುವ ಟೊಮ್ಯಾಟೊ, ಈರುಳ್ಳಿ ಇದ್ದರೆ ಸಾಕು, ನಮ್ಮ ಕೆಲಸ ಈಸಿ ಆಗುತ್ತೆ ಅಂದ್ಕೊಳ್ಳೋಣ. ಯಾಕಂತ ಹೇಳಿದರೆ ನಮಗೆ ಮಿಕ್ಸಿ ಯೂಸ್ ಇಲ್ಲ. ಈಗ ನೋಡಿ, ನಾವು ಕಟ್ ಮಾಡಿಕೊಂಡಿರುವ ಈರುಳ್ಳಿಯನ್ನು ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ನಂತರ ನಮಗೆ 3 ದೊಡ್ಡ ಟೊಮ್ಯಾಟೊವನ್ನು ಚೆನ್ನಾಗಿ ಕಟ್ ಮಾಡಿ ಇಟ್ಕೊಳ್ಳೋಣ. ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ತೆಗೆದು ಕಟ್ ಮಾಡಿ ಇಟ್ಕೊಳ್ಳೋಣ. ಇದರ ನಂತರ ನಾವು ಒಲೆ ಆನ್ ಮಾಡಿಕೊಂಡು ಕುಕ್ಕರ್ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕಿ ಕರಿಬೇವು ಸೊಪ್ಪು ಹಾಕಿ ನಂತರ ನಾವು ಕಟ್ ಮಾಡಿಕೊಂಡಿರುವ ಈರುಳ್ಳಿಯನ್ನು ಬಣ್ಣ ಬದಲಾಗೋವರೆಗೆ ಫ್ರೈ ಮಾಡೋಣ. ಅದಕ್ಕೆ ಟೊಮ್ಯಾಟೊ ಹಾಕಿದ ನಂತರ ನಾವು ಜಜ್ಜಿಕೊಂಡಿರುವ ಶುಂಠಿ, ಬೆಳ್ಳುಳ್ಳಿ, ಅರಿಶಿನ ಹುಡಿ, ಕೊತ್ತಂಬರಿ ಹುಡಿ, ಗರಂ ಮಸಾಲ ಹುಡಿ, ಮಟನ್ ಮಸಾಲ ಪೌಡರನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ನಾವು ತೊಳೆದಿರುವ ಮಟನನ್ನು ಹಾಕ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು, ನಂತರ ಖಾರದ ಮೆಣಸಿನ ಹುಡಿಯನ್ನು ಹಾಕ್ಕೊಳ್ಳೋಣ. ಬೇಕಾದರೆ ಸ್ವಲ್ಪ ನೀರು ಹಾಕಿ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಕುಕ್ಕರಲ್ಲಿ ಬೇಯಿಸೋಣ. 5 ವಿಸಿಲ್ ಆದ ಮೇಲೆ ಆಫ್ ಮಾಡ್ಕೊಳ್ಳೋಣ. ನಮ್ಮ ಮಟನ್ ಬೆಂದಿದೆ. ಈಗ ನೋಡಿ ಫ್ರೆಂಡ್ಸ್, ನಮ್ಮ ಮಟನ್ ಪೆಪ್ಪರ್ ಫ್ರೈಯ ಸೆಕೆಂಡ್ ಸ್ಟೆಪ್ ಮಾಡ್ಕೊಳ್ಳೋಣ. ಮೊದಲಿಗೆ ಒಲೆ ಆನ್ ಮಾಡಿಕೊಂಡು ಒಂದು ಪಾತ್ರೆ ಇಟ್ಕೊಂಡು ಎಣ್ಣೆ ಹಾಕ್ಕೊಳ್ಳೋಣ. ಆ ಎಣ್ಣೆ ಕಾಯ್ತಾ ಬಂದ ಹಾಗೆ ಸ್ವಲ್ಪ ಕರಿಬೇವನ್ನು ತೊಳೆದು ಹಾಕ್ಕೊಳ್ಳುವಾಗ ಸ್ವಲ್ಪ ಜಾಗ್ರತೆ ಮಾಡಿಕೊಳ್ಳಿ. 6-7 ಹಸಿಮೆಣಸಿನಕಾಯಿಯನ್ನು ಕಟ್ ಮಾಡಿಕೊಂಡು ಹಾಕ್ಕೊಳ್ಳೋಣ. ಹಾಕಿದ ನಂತರ ಸ್ವಲ್ಪ ಹೊತ್ತು ಮುಚ್ಚಳವನ್ನು ಕ್ಲೋಸ್ ಮಾಡಿ ಬಿಡೋಣ. ಅದರ ನಂತರ ನಾವು ಬೇಯಿಸಿಕೊಂಡಿರುವ ಮಟನನ್ನು ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿದ ಮಟನಿಗೆ 2-3 ಸ್ಪೂನು ಕರಿಮೆಣಸಿನ ಹುಡಿ ಅಂದರೆ ಪೆಪ್ಪರ್ ಪೌಡರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ಹಾಗೆ ಸಣ್ಣ ಉರಿಯಲ್ಲಿ ಬಿಡೋಣ. ಅದು ಎಷ್ಟು ತನಕ ನಿಮಗೆ ಡ್ರೈ ಆಗಬೇಕು ಅಷ್ಟರ ತನಕ ಡ್ರೈ ಆಗಲು ಬಿಡೋಣ. 1 ಲೆಮನ್ ಅಥವಾ ವಿನೆಗರನ್ನು ಸ್ವಲ್ಪ ಹಾಕಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಸ್ವಲ್ಪ ಹೊತ್ತು ಹಾಗೆ ಬಿಡೋಣ. ಈಗ ನೋಡಿ, ನಮ್ಮ ಮಟನ್ ಪೆಪ್ಪರ್ ಫ್ರೈ ರೆಡಿ ಆಗ್ತಾ ಬರ್ತಾ ಇದೆ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ರೆಸಿಪಿಯನ್ನು ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಇದು ನಮ್ಮ ವೈಟ್ ರೈಸ್, ಬಾಯ್ಲ್ಡ್ ರೈಸ್, ದೋಸೆ ಎಲ್ಲದಕ್ಕೂ ಚೆನ್ನಾಗಿ ಸೂಟ್ ಆಗುತ್ತೆ. ಇಂತಹ ವಿಡಿಯೋ ಬೇಕಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.